ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಮಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ನೈಟಿಂದ. ಬಿಕಾಸ್ ಸ್ವಲ್ಪ ಸಿಟಿಗೆ ಹೋಗಿದ್ವಿ, ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಹಾಗಾಗಿ ಜಶ್ವಿಗೂ ಸ್ವಲ್ಪ ತೋರಿಸ್ಕೊಂಡು ಅವಳ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಅವಳಿಗೂ ಕೂಡ ಗೇಮ್ ಆಡಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೀವಿ. ಇಲ್ಲಿ ನಮ್ಮ ಕೆ ಆರ್ ನಗರದಲ್ಲಿ ರೇಡಿಯೋ ಮೈದಾನ ಅಂತ ಇದೆ. ಅಲ್ಲಿ ಪ್ರತಿ ವರ್ಷ ಕೂಡ ಈ ಥರ ಎಕ್ಸಿಬಿಷನ್ ಮಾಡ್ತಾರೆ. ಅದು ಮಿನಿ ಎಕ್ಸಿಬಿಷನ್ ಥರ ಮಕ್ಕಳಿಗೆ ಯಾವ್ದ್ಯಾವ ಥರ ಸಿಂಪಲ್ಲಾಗಿ ಆಟ ಆಡೋದಿರುತ್ತೆ ಅದನ್ನೆಲ್ಲನೂ ಕೂಡ ಗೇಮ್ಸ್ನ ಹಾಕಿರ್ತಾರೆ. ಸೊ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು, ಜಶ್ವಿ ಮತ್ತು ಅಪ್ಪ, ನಾವು 3 ಜನ ಹೊರಡ್ತಾ ಇದ್ದೀವಿ. ಅಪ್ಪ ಸ್ವಲ್ಪ ಸಿಟಿಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಮ್ಮನ್ನ ಡ್ರಾಪ್ ಮಾಡೋದ್ರು. ನಾವು ಹಾಗಾಗಿ ಇಬ್ಬರೇ ಬಂದ್ವಿ. ಅಲ್ಲಿಂದ ಬರೋ ಪ್ಲ್ಯಾನ್ ಕೂಡ ಏನಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡು. ಹಾಗಾಗಿ ಅಪ್ಪ ಬರೋವರೆಗೂ ಜಶ್ವಿನ ಇಲ್ಲಿಗೆ ಕರ್ಕೊಂಡು ಹೋಗೋಣ, ತೋರಿಸೋಣ ಅಂದ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗೇ ಇತ್ತು. ಅಂದರೆ ಟಾಯ್ಸ್ ಏನೂ ನನಗೆ ಇಷ್ಟ ಆಗಲಿಲ್ಲ, ಬಿಕಾಸ್ ಅವಳ ಹತ್ರ ಎಲ್ಲ ಟೈಪ್ಸ್ ಆಫ್ ಟಾಯ್ಸ್ ಇದೆ. ನನಗೆ ಈ ಥರ ಪುಟ್ಟು ಕ್ಲಿಪ್ಸ್ ಇಷ್ಟ ಆಯಿತು, ಅವಳಿಗೋಸ್ಕರ ತೊಗೋಬೇಕು ಅಂತ ಅನಿಸ್ತು. ತುಂಬ ಕಮ್ಮಿಗೆ ಇತ್ತು ಕ್ಲಿಪ್ಸು, ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಆ್ಯಂಡ್ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಅವಳ ಹತ್ರನೂ ಒಂದು ಗೇಮ್ ಆಡಿಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅವಳಿಗೆ ಟ್ರೈನ್ ನೋಡಿ ತುಂಬ ಇಷ್ಟ ಆಯಿತು. ಹಾಗಾಗಿ ಟ್ರೈನಲ್ಲಿ ನಾನು ಹತ್ತುತ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಕೂರಿಸಿದ್ವಿ. ಸ್ವಲ್ಪ ಟೈಮ್ ಸ್ಕೇರ್ ಮಾಡಿದ್ಲು, ಅದಾದಮೇಲೆ ಅವಳು ಕೂಡ ಕಂಫರ್ಟಬಲ್ ಆಯಿತು. ಸ್ವಲ್ಪ ಎನ್ಕರೇಜ್ ಮಾಡಬೇಕಲ್ವ ಮಕ್ಕಳನ್ನ, ಆವಾಗ ಅವರು ಜೋಶಿಂದ ಇಡ್ತಾರೆ. ನಾವು ಸುಮ್ಮನೆ ನಿಂತ್ಕೊಬಿಟ್ರೆ ಅವ್ರಿಗೂ ಕೂಡ ಸ್ವಲ್ಪ ಭಯ ಅನ್ನೋದು ಆಗುತ್ತೆ, ಏಕೆಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಹಾಗಾಗಿ ಬಟ್ ನಮ್ಮ ಜಶ್ವಿಗೆ ಟ್ರೈನಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಇನ್ನು ಬೇರೆ ಇದರಲ್ಲೆಲ್ಲ ಕೂತಿದ್ದಾಳೆ, ಕಾರಲ್ಲೆಲ್ಲ ಕೂತಿದ್ದಾಳೆ. ಸೊ ಅವಳಿಗೂ ಸ್ವಲ್ಪ 1-2 ರೌಂಡ್ ಆದಮೇಲೆ ಬೋರ್ ಆಯಿತು. ಮುಗೀತು ಹೋಗೋಣ ಬನ್ನಿ ಅಂತ ಹೇಳ್ತಾಯಿದ್ಲು. ನಾವು ಹಾಗೂ ಚಿಯರಪ್ ಮಾಡಿ ಅವಳನ್ನ ಕೂರಿಸಿದ್ವಿ. ಅದಾದಮೇಲೆ ಇಲ್ಲಿ ತುಂಬ ಟೈಪ್ಸ್ ಆಫ್ ಗೇಮ್ಸ್ ಕೂಡ ಇತ್ತು. ಅವಳಿಗೆ ಜಾಯಿಂಟ್ ವೀಲ್ ಲೈಟ್ ಹಾಕಿದ್ರಲ್ವ, ಅದನ್ನೆಲ್ಲ ನೋಡಿ ನಾನು ಜಾಯಿಂಟ್ ವೀಲಲ್ಲಿ ಕುತ್ಕೋತೀನಿ ಅಂತೆಲ್ಲ ಕೇಳ್ತಾಯಿದ್ಲು. ನಾವು ಫಸ್ಟ್ ಟೈಮ್ ಸಾಕಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಹಾಗೆ ಅವಳಿಗೆ ಸ್ವೀಟ್ ಕಾರ್ನ್ ಕಂಡ್ರೆ ತುಂಬ ಇಷ್ಟ, ಅದನ್ನು ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಅವಳಷ್ಟೇನೆ ಆಟ ಆಡಲಿಲ್ಲ ಅವತ್ತಿನ ದಿನ. ಆದರೂ ಮಾರ್ನಿಂಗ್ ಮತ್ತೆ ಸುದಿ ಕೂಡ ಬಂದಿದ್ದರು. ಆಗ ಪಪ್ಪ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಮಾಡಿ ಮತ್ತೆ ಮಾರನೇ ದಿನ ಕರ್ಕೊಂಡು ಹೋದ್ಲು. ಟೋಟಲ್ ಇಲ್ಲಿ ನಾವು 3 ಡೇಸ್ ಕೂಡ ಅಲ್ಲಿಗೇ ಹೋದ್ವಿ. ಅವಳಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರ ಪಪ್ಪನೂ ಕೂಡ 2 ಟೈಮ್ ಕರ್ಕೋದ್ರು, ನಮ್ಮಪ್ಪ ಕೂಡ 1 ಟೈಮ್ ಕರ್ಕೊಂಡು ಹೋದರು. ಸೊ ಸುದಿ ಜೊತೆ ಇದು ಫಸ್ಟ್ ಟೈಮ್ ಹೋದಾಗ ನೋಡ್ಕೊಂಡು ಹೋಗಿದೆ, ಏನೇನಿರುತ್ತೆ ಏನೇನಿಲ್ಲ ಅನ್ನೋದನ್ನೆಲ್ಲನೂ. ಸೊ ಗೇಮ್ ಆಡಬೇಕು ಅಂತ ತುಂಬ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ಈ ಗೇಮ್ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಲಕ್ ಅಂತಲೇ ಏನಿಲ್ಲ, ಎಲ್ಲೇ ನಾವು ಬಾಲ್ನ ಪಿನ್ ಮಾಡಿದ್ರು ಕೂಡ ಸೇಮ್ ನಂಬರ್ಗೆ ಹೋಗಿ ಬೀಳ್ತಾಯಿತ್ತು. ನನಗೆ ಏನು ಗಿಫ್ಟ್ ಸಿಕ್ತಪ್ಪ ಅಂತ ಹೇಳಿದ್ರೆ ಒಂದು ಸೋಪ್ ಇಟ್ಕೊಳ್ಳೋ ಬಾಕ್ಸ್ ಸಿಕ್ತಷ್ಟೇ. ಸೊ ನಾವು ಅವತ್ತು ನೈಟ್ ಬಂದಿದ್ವಿ, ಸ್ವಲ್ಪ ಜನ ಇದ್ದರು. ಇವಾಗ ನಾವು ಸ್ವಲ್ಪ ಡೇ ಟೈಮ್ ಬಂದಿದ್ವಿ. ಅವ್ರ ಪಪ್ಪ ಮನೆಗೆ ಬಂದು ಒಳಗಡೆನೇ ಇರಲಿಲ್ಲ, ಅಷ್ಟು ಬೇಗನೆ ಕರ್ಕೊಂಡು ಬಂದಳು. ಹಾಗಾಗಿ ನೋಡಿ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ. ಬೇಗ ಬಂದು ಇಷ್ಟು ಬೇಗ ಯಾಕೆ ಬರೋದು ಅಂದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಅವಳಿಗೆ ಏನು ಬೇಕಾದ ತಗೊಂಡಿದ್ದೀವಿ. ಅವ್ರ ಪಪ್ಪ ಮಾತ್ರ ಏನೂ ಇಟ್ಕೊಂಡಿಲ್ಲ, ಎಲ್ಲ ನನ್ನ ಕೈಲಿ ಕೊಟ್ಟಿದ್ದಾರೆ. ಸೊ ನೋಡಿದ್ಲಲ್ವ ಅವತ್ತು ಏನೇನು ಆಟ ಆಡಬೇಕು ಅಂತ. ಮಕ್ಕಳು ಒಂದ್ಸಲಿ ಒಂದು ಕಡೆ ಕರ್ಕೊಂಡೋದ್ರೆ ಮತ್ತೆ ಕೂಡ ಅಲ್ಲಿಗೆ ಹೋಗೋಣ ಅಂತಲೇ ಹೇಳೋದು. ಅವತ್ತು ನೋಡಿದ್ಲು, ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಏನೇನು ಆಡಬೇಕು ಅಂತ ಅಂದ್ಬಿಟ್ಟು ಅವ್ರ ಪಪ್ಪಂಗೆ ಹೇಳಿದ್ಲು. ಹಾಗಾಗಿ ಜೀಪ್ ಇತ್ತಲ್ಲ, ಅದರಲ್ಲಿ ಕೂತ್ಕೊತೀನಿ ಅಂತ ಹೇಳಿದ್ಲು ಅಂತ ಅಂದ್ಬಿಟ್ಟು ಅಲ್ಲೂ ಕೂರಿಸ್ತವೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಅಲ್ಲಿ ಏನೇನು ಸ್ನ್ಯಾಕ್ಸ್ ಇರುತ್ತೆ ನಂಗೆ ಅಷ್ಟೇನು ಲೈಕ್ ಆಗಲಿಲ್ಲ. ಸೊ ಪೊಟೆಟೊ ಟ್ವಿಸ್ಟರ್ ಒಂದು ಇಷ್ಟ ಆಯಿತು. ಹಾಗಾಗಿ ಅದೊಂದನ್ನು ತಿಂದ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ರೇಡಿಯೋ ಮೈದಾನದಲ್ಲಿ ತುಂಬ ಚೆನ್ನಾಗಿ ಗಣಪತಿ ಕೂರಿಸ್ತಾರೆ. ಅದು ತುಂಬ ದೊಡ್ಡದಾಗಿರುತ್ತೆ ಗಣಪತಿ. ಎಷ್ಟು 28 ಡೇಸು ಸಮಥಿಂಗ್ ಏನೋ ಕೂರಿಸ್ತಾರೆ. ಅದು ಬಿಡಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಿಡ್ತಾರೆ. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ ಆಗಲೇ ನೈಟ್ ಆಯಿತು. ನನಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಜಶ್ವಿ ಏನೋ ತೊಗೊಬೇಕು ಅಂದ್ಕೊಂಡು ಸಿಟಿಗೆ ಬಂದಿದ್ವಿ. ಸಿಟಿಗೆ ಬಂದರೆ ಸಾಕು ಅವಳು ಹೋಗೋಣ ಅಂತ ಹೇಳ್ತಾಯಿದ್ಲು. ಸೊ ಹಾಗೆ ಮತ್ತೆ ಅಲ್ಲೂ ಕರ್ಕೊಂಡು ಬಂದ್ವಿ. ಆ್ಯಂಡ್ ಅವಳು ಒಂದೊಂದು ದಿನ ಒಂದೊಂದು ಆಡೋದು ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅಲ್ಲಿ ಅವಳಿಗೆ ಸ್ವಲ್ಪ ಬೈಕಲ್ಲಿ ಕೂರಿಸ್ಕೊಂಡು ಆಟಾಡ್ಸಿದ್ವಿ. ನನಗಾದರೂ ಭಯ ಆಯಿತು, ಅಯ್ಯೋ ಅವಳು ಕೂತ್ಕೊತಾಳ ಇಲ್ವಂತ. ಏಕೆಂದರೆ ಅಲ್ಲಿ ಕೂತಿರೋ ಮಕ್ಕಳಲ್ಲಿ ಇವಳೇ ತುಂಬ ಚಿಕ್ಕವಳು. ಸೊ ಯಾವ ಥರ ಕೂತ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಮೈಂಟೈನ್ ಮಾಡಿದ್ಲು.
ಅದಾದಮೇಲೆ ಟ್ರೈನಲ್ಲಿ ಹೋಗೋಣ ಅಂದ್ಲು. ಸೊ ಒಬ್ಳನ್ನೇ ಕೂರ್ಸೋಕೆ ಕಷ್ಟ ಅಂದ್ಬಿಟ್ಟು ನಾನು ಕೂಡ ಟ್ರೈನಲ್ಲಿ ಹೋದೆ. ಸುದ್ದಿಗೆ ಈ ಥರದ್ರಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಆಟಾಡಬೇಕು ಅಂತೆಲ್ಲ ಹೇಳಿ. ಹಾಗಾಗಿ ಟ್ರೈನಲ್ಲೂ ಸ್ವಲ್ಪ ಕೂತ್ಕೊಂಡು ಆಟಾಡಿದ್ವಿ. ಟ್ರೈನಲ್ಲೆಲ್ಲ ಅವಳನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ. ಅವಳಿಗೆ 1 ಇಯರ್ ಕಂಪ್ಲೀಟ್ ಆಗಿತ್ತು. ಆವಾಗ ಹೋಗಿದ್ವಿ. ನಮ್ಮ ಪಾಪು ಮಾತ್ರ ತುಂಬ ಎಂಜಾಯ್ ಮಾಡ್ತು. ಆ್ಯಂಡ್ ಮಕ್ಳಿಗೂ ಅಷ್ಟೇ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಬಟ್ ಏನೇ ಇದು ಮಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಿಂದ ನಾವು ನೋಡ್ಕೊಬೇಕಾಗುತ್ತೆ. ಕೆಲವು ಮಕ್ಕಳು ಅಳೋದು ಅಥವಾ ಆ ಕಡೆ ಈ ಕಡೆ ನೋಡೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಆ ಥರ ಮಕ್ಕಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಆಟಾಡಿಸ್ಬೇಕಾಗುತ್ತೆ. ನಮ್ಮ ಮಗಳು ಆ ಥರ ಏನು ಮಾಡಲಿಲ್ಲ, ತುಂಬ ಚೆನ್ನಾಗೇ ಕೂತ್ಕೊಂಡ್ಳು. ಅವಳಿಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ದೊಡ್ಡ ಗೇಮ್ ಮಾಡ್ತೀನಿ ಅಂದ್ಲು. ನಾವೇ ಬೇಡ ಅಂತಂದ್ವಿ. ಹೇಗಿದ್ರು ಮೈಸೂರು ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಲ್ಲಿಗೆ ಕರ್ಕೊಂಡೋದ್ರೆ ಮಕ್ಳಿಗೆ ಆಟ ಆಡೋಂಥ ತುಂಬ ಇರುತ್ತೆ, ಅವಾಗ ಆಟಾಡ್ಸೋಣ ಅಂತ. ನೆಕ್ಸ್ಟ್ ಅಲ್ಲೂ ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಇಷ್ಟು ಕ್ಲಿಪ್ಸು ನಾನು ಜಶ್ವಿಗೋಸ್ಕರ ತೊಗೊಂಡಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. 30 ರೂಪೀಸ್ ಪೇರ ವರ್ತ್ ಅಂತಲೂ ಕೂಡ ಅನಿಸ್ತು. ಆ್ಯಂಡ್ ಮಕ್ಕಳಿಗೆ ಅದು ಹೆಣ್ಮಕ್ಳಿಗೆ ಈ ಥರ ಎಲ್ಲ ಹಾಕೋದು ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.